ರೇಡಿಯೇಷನ್ ನೆಕ್ಸ್ಟ್ ಜನರೇಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇದು ICRP ಒಂದು ಕಮಿಟಿ, 4 ಕಮಿಟಿ 1, 2, 3, 4 ಮೆಡಿಕಲ್ ಎಕ್ಸ್ಪೋಜರ್ಸ್ಗೆ, ಇನ್ನೊಂದು ಫಿಸಿಕಲ್ ಡೋಸಿಮೆಟ್ರಿ, ರೇಡಿಯೇಷನ್ ಇಫೆಕ್ಟ್ ಸ್ಟಡಿ ಮಾಡಿ. ರೇಡಿಯೇಷನ್ ಅಂದ್ರೆ ಆಕ್ಚುಲಿ ಏನು? ಸೂರ್ಯನಿಂದ ಕಿರಣ ಬರ್ತದಲ್ಲ, ಅದಕ್ಕೆ ರೇಸ್. ಹೌದು. ರೇಡಿಯೇಷನ್ ಅಂದ್ರೆ ವಿಕಿರಣ. ಸೂರ್ಯನಿಂದ ಕಿರಣ ಬರುವಾಗ ಅದರಲ್ಲಿ UV ರೇಡಿಯೇಷನ್ ಇದೆ. ಅದು ಜಾಸ್ತಿ ಡೇಂಜರಸ್ ಅಲ್ಲ, ಬಟ್ ಕೆಲವರಿಗೆ ಅದು ಕೂಡ ಇಫೆಕ್ಟ್ ಆಗ್ತದೆ. ಆಸ್ಟ್ರೇಲಿಯಾ ಅಲ್ಲಿ ಬೀಚಿಗೆ ಹೋಗಿ ಸನ್ ಬಾತ್ ತಗೊಳ್ಳೋರಿಗೆ ಸ್ಕಿನ್ ಕ್ಯಾನ್ಸರ್ ಬರ್ತದೆ, ಅದು UV ರೇಸ್ ಇಲ್ಲ. ನಮ್ಮ ಬಾಡಿ ಎವಲ್ಯೂಷನ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಸ್ ಬೈ ಹ್ಯಾವಿಂಗ್ ರಿಪೇರ್ ಸೆಲ್ಸ್. DNA ಡ್ಯಾಮೇಜ್ ಆದಾಗ ಇನ್ಹರೆಂಟ್ಲಿ ಸೆಲ್ಫ್ ರಿಪೇರ್ ಆಕ್ಟಿವೇಶನ್ ಆಗ್ತದೆ. 119 ತೋರಿಸ್ತಾ ಇರೋವಾಗ 0.11 ಇಲ್ಲಿ 0.11 ಈ ರೂಮಲ್ಲಿ ಇದು ರೇಡಿಯೇಷನ್. ದಿನನಿತ್ಯದಲ್ಲಿ ಎಷ್ಟು % ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತದೆ ಅಂತ, ಬಟ್ ನೀವು ತೋರಿಸ್ಬಿಟ್ಟು I used to use one simple word called nomad scientist. ಏನದಕ್ಕೆ ಅದರ ಮೀನಿಂಗ್ ಏನಂದ್ರೆ ಅಲೆಮಾರಿ ವಿಜ್ಞಾನಿ. ಓಕೆ, ಟ್ರಿಪಲ್ ವ್ಯಾಮಿಂಗ್. ಅದು ಒಂದರಿಂದ ಆಗಿದಲ್ಲ. ಫಸ್ಟ್ ಒನ್ ಅರ್ಥ್ಕ್ವೇಕ್, ಭೂಕಂಪ, ಇನ್ನೊಂದು ಪ್ರವಾಹ. ಅದರ ನಂತರ ರಿಯಾಕ್ಟರ್ ಒಳಗೆ ನೀರು ಬಂತು, ಪವರ್ ಹೋಗಿ ಜನರೇಟರ್ ಕೂಡ ಸ್ಟಾಪ್ ಆಯಿತು. ಸೊ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ಲಿ ಆಫ್. ಆಗ ರೇಡಿಯೇಷನ್ ಲೀಕ್ ಆಗಿದೆ. ಅದಕ್ಕೆ ಟ್ರಿಪಲ್ ವ್ಯಾಮಿ ಅಂದರೆ ಅದು ಒಂದಲ್ಲ 3. ಫುಕುಶಿಮಾ 2011 ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನಾಯ್ತು? ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಾಗೆ ಸ್ವಾಗತ. ಇದು ಕರ್ನಾಟಕದ ಮಾತು, ಸಿಂಗಾಪುರಿಂದ ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾನೊಬ್ರು ವಿಶೇಷ ಅತಿಥಿಯೊಂದಿಗೆ ಬಂದಿದ್ದೀನಿ. ಇವರು ಸಿಂಗಾಪುರ್ಗೆ ಬಂದು 20 ವರ್ಷಗಳ ಮೇಲಾಗಿದೆ. ಮೂಲತಃ ಕುಂದಾಪುರದವರು. ಇಲ್ಲಿ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಸ್ಪೆಷಲೈಸೇಷನ್ ಬಂದು ರೇಡಿಯೇಷನ್ ಬಯಾಲಜಿ, ಟಿಲೋಮಿಯರ್ಸ್ ಅಂಡ್ ಕ್ಯಾನ್ಸರ್ ಜೆನೆಟಿಕ್ಸ್. ಹಾಗೂ ಇವ್ರಿಗೆ ಇತ್ತೀಚೆಗಷ್ಟೇ ಒಂದು ಅವಾರ್ಡ್ ಕೂಡ ಬಂದಿದೆ. ಅದು ಏಷ್ಯನ್ ಅಸೋಸಿಯೇಷನ್ ಆಫ್ ರೇಡಿಯೇಷನ್ ರಿಸರ್ಚ್ ಅವ್ರ ಕಡೆಯಿಂದ ಸೀನಿಯರ್ ಸೈಂಟಿಸ್ಟ್ ಮೆಡಲ್ ಅವಾರ್ಡ್ ಕೂಡ ಬಂದಿದೆ. ಸೊ 2025 ಅಲ್ಲಿ ಅದು 4 ವರ್ಷಕ್ಕೆ ಒಮ್ಮೆ ಈ ಅವಾರ್ಡ್ನ ಕೊಡ್ತಾರೆ. ಸೊ ಇಟ್ಸ್ ಎ ಗ್ರೇಟ್ ನ್ಯೂಸ್ ಫಾರ್ ಆಲ್ ಕನ್ನಡಿಗಾಸ್, ಐ ಹ್ಯಾವ್ ಟು ಸೇ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವ್ರು ಯಾರು ಅಲ್ಲ, ಡಾಕ್ಟರ್ ಮನ್ನೂರ್ ಪ್ರಕಾಶ್ ಹಂದೆ ಅವರು. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ದಿ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಇವತ್ತು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಇದು ಅಂತ ಟಾಪಿಕ್, ರೇಡಿಯೇಷನ್ ಬಯಾಲಜಿ ಇವತ್ತು ನಮ್ಮ ಟಾಪಿಕ್. ಯಾರು ನನಗೆ ಈ ಥರದವ್ರು ಇನ್ನೂ ಸಿಕ್ಕಿರ್ಲಿಲ್ಲ ಮಾತಾಡೋದಕ್ಕೆ. ಸೊ ಇಟ್ಸ್ ವೆರಿ ಹಾನರ್ ಟು ಹ್ಯಾವ್ ಯು ಆನ್ ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಇವಾಗ ನೀವು ಟಾಸ್ಕ್ ಗ್ರೂಪ್ 121 ಅಲ್ಲಿ ಕೆಲಸ ಮಾಡಿದ್ದೀರಾ. ರೇಡಿಯೇಷನ್ ನೆಕ್ಸ್ಟ್ ಜನರೇಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ಇದು ICRP ಒಂದು ಕಮಿಟಿ, ಟಾಸ್ಕ್ ಗ್ರೂಪ್ ಅಂತ. ನಮಗೆ ಕಮಿಟಿ ಅಂತ ಹೇಳಿದಲ್ಲ, 4 ಕಮಿಟಿ 1, 2, 3, 4 ಒಂದು ಮೆಡಿಕಲ್ ಎಕ್ಸ್ಪೋಜರ್ಸ್ಗೆ, ಇನ್ನೊಂದು ಫಿಸಿಕಲ್ ಡೋಸಿಮೆಟ್ರಿ. ಕಮಿಟಿ 1 ನಮ್ಮ ಕಮಿಟಿ, ಅದು ರೇಡಿಯೇಷನ್ ಇಫೆಕ್ಟ್ ಸ್ಟಡಿ ಮಾಡಲಿ. ಅದರಿಂದ ದೇರ್ ಆರ್ 10ಕ್ಕಿಂತ ಜಾಸ್ತಿ ಟಾಸ್ಕ್ ಗ್ರೂಪ್ ಇದೆ. ಟಾಸ್ಕ್ ಗ್ರೂಪ್ ಒಳಗೆ ನಾವು ಮೆಂಬರ್ ಬಿಟ್ಟು ಉಳಿದವ್ರನ್ನ ಕೂಡ ಆ್ಯಡ್ ಮಾಡ್ತೇವೆ. ಇಡೀ ಏನು ಪ್ರಪಂಚದಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಕರಿತೇವೆ. ಈ ಪರ್ಟಿಕ್ಯುಲರ್ ಟಾಸ್ಕ್ ಗ್ರೂಪ್ ನನಗೆ ನೆಕ್ಸ್ಟ್ ಜನರೇಷನ್ ಇಫೆಕ್ಟ್ಸ್ ಬಗ್ಗೆ ನಾನು ಸ್ಟಡಿ ಮಾಡಿದ್ರಿಂದ ಮುಂಚೆ ನಾನು ಅದರದ್ದು ಈಗ ಕೋ-ಚೇರ್ ವಿತ್ ಅನದರ್ ಪರ್ಸನ್. ಸೊ ನಾವು ಏನು ಮಾಡ್ತಿದ್ದೇವೆ ಈಗ ಟಾಸ್ಕ್ ಗ್ರೂಪ್ ಇಂದ ಅಂದರೆ, ನಾನು ಮುಂಚೆ ಹೇಳಿದಾಗೆ ಯಾವ ಪೇಪರ್ಗಳು, ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಎಕ್ಸ್ಪೆರಿಮೆಂಟಲ್, ಒಂದು ಡೋಸ್ ಸೆಟ್ ಮಾಡಲಿಕ್ಕೆ. ಇದು ಯಾಕೆ ಹೀಗೆ ಮಾಡಬೇಕಂದ್ರೆ, ಪ್ರೆಗ್ನೆಂಟ್ ಪೇರೆಂಟಲ್ ಎಕ್ಸ್ಪೋಜರ್, ಪೇರೆಂಟ್ಸ್ ಎಕ್ಸ್ಪೋಸ್ ಆದರೆ ಮಕ್ಕಳಿಗೆ ಅದು ಹೇಗೆ ಎಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಜನರೇಷನ್ ಅಂದರೆ ಅದೇ.
ಓಕೆ, ಪೇರೆಂಟ್ಸ್ ಆಗಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಹೆಸರಾಗ್ಲಿ. ಅವರ ಜರ್ಮ್ ಸೆಲ್ಸ್ ಮೇಲೆ ಅಫೆಕ್ಟ್ ಆಗ್ತದೆ. ಅದು ಟ್ರಾನ್ಸ್ಮಿಷನ್ ಟು ದ ನೆಕ್ಸ್ಟ್. ಅದು ಪ್ರೆಗ್ನೆಂಟ್ ಇರ್ಬೇಕಾದ್ರೆನಾ ಅಥವಾ ಮುಂಚೆ ಆದ್ರೂ ಮುಂಚೆನೂ ಆದ್ರೂನು? ಇವಾಗ ನಾರ್ಮಲ್ ಒಂದ್ ಲೇಡಿ ಗಂಡಸರಿಗಾದ್ರೆ ಈವನ್ ಮುಂಚೆ ಆದ್ರೆ ಸ್ಪರ್ಮ್ಸ್ ಮೇಲೆ ಎಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಅವರು ಅವರಿಗೆ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳಿಗೂ ಕೂಡ ಅದು ಟ್ರಾನ್ಸ್ಫರ್ ಎಫೆಕ್ಟ್ ಆಗುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್. ಗರ್ಭಿಣಿಯವರು ಎಕ್ಸ್ಪೋಜರ್ ಕೂಡ ಅದು ನಮ್ಮಲ್ಲಿ ಹೆಂಗಸರು ಅಥವಾ ಗರ್ಭಿಣಿಯರಾದ್ರೆ ಅವರಿಗೆ ಎಷ್ಟು 9 months 36 weeks ಅಲ್ಲ, ಎಲ್ಲ ರೇಡಿಯೇಷನ್ ಇಫೆಕ್ಟ್ ಕೂಡ ಸ್ಟೇಜ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಕೆಲವು ಸ್ಟೇಜ್ ಪ್ರೆಗ್ನೆನ್ಸಿ ವೆರಿ ಸೆನ್ಸಿಟಿವ್, ಈವನ್ ವೆರಿ ಲೋ ಡೋಸಸ್ ಆರ್ ಇನಫ್. ಓಕೆ, ಸೊ ವಾಟ್ ವಿ ಕಾಲ್ ಇನ್ ದ ಫಸ್ಟ್ ಟ್ರೈಮಿಸ್ಟರ್ ಪ್ರೀ ಇಂಪ್ಲಾಂಟೇಷನ್ ಪೀರಿಯಡ್, ಎಂಬ್ರಿಯೋಸ್ ಇನ್ನೂ ಅಟ್ಯಾಚ್ ಆಗಿರೋದಿಲ್ಲ. ಆ ಟೈಮಲ್ಲಿ ಹೈಯರ್ ಡೋಸ್ ಬೇಕಾಗ್ತದೆ. ಹೈಯರ್ ಡೋಸಿಂದ ಎಂಬ್ರಿಯೋನೇ ಇದಾಗ್ತದೆ, ಭ್ರೂಣಗಳನ್ನೇ ಸಾಯಿಸಿ ಬಿಡ್ತದೆ ರೇಡಿಯೇಷನ್ ಹೈಯರ್ ಡೋಸ್ ಆದರೆ. ನೆಕ್ಸ್ಟ್ ಸ್ಟೇಜು ಈ ಆರ್ಗನ್ಸ್ ಡೆವಲಪ್ ಆಗ್ತದೆ. ಪ್ರೆಗ್ನೆನ್ಸಿ ಸ್ಟೇಜ್ ನಾನು ಅದನ್ನು ಫಸ್ಟ್ ಇಲಿಗಳಲ್ಲಿ ಸ್ಟಡಿ ಮಾಡಿದ್ದೆ. ಓಕೆ, ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಎಕ್ಸ್ಪೋಜರ್ ಮಾಡಿ ಯಾವ್ಯಾವ ಸ್ಟೇಜಲ್ಲಿ ಯಾವ ಇಫೆಕ್ಟ್ ಬರ್ಬೋದು ಅಂತ. ಆರ್ಗನೋಜೆನಿಸಿಸ್ ಅಂತ ನೆಕ್ಸ್ಟ್ ಸ್ಟೇಜ್. ಸೊ ಪ್ರೀ ಇಂಪ್ಲಾಂಟೇಷನ್, ಆರ್ಗನೋಜೆನಿಸಿಸ್, ಆರ್ಗನ್ಸ್ ಎಲ್ಲ ಡೆವಲಪ್ ಆಗೋದು. ಥರ್ಡ್ ಸ್ಟೇಜ್ ಅಂದ್ರೆ ಲಾಸ್ಟ್ ಫೀಟಲ್ ಪೀರಿಯಡ್. ಆ ಟೈಮಲ್ಲಿ ಬ್ರೈನ್ ಡೆವಲಪ್ ಆಗ್ತಾ ಇರ್ತದೆ. ಆರ್ಗನೋಜೆನಿಸಿಸ್ ಪೀರಿಯಡ್ ಅಲ್ಲಿ ಎಕ್ಸ್ಪೋಜರ್ ಆದ್ರೆ ಆರ್ಗನ್ ಡಿಫೆಕ್ಟ್ ಆಗ್ಬೋದು ಮಕ್ಕಳಲ್ಲಿ, ಆಯ್ತಾ. ಫೀಟಲ್ ಪೀರಿಯಡ್ ಅಲ್ಲಿ ಆದ್ರೆ ಲಾಸ್ಟ್ ಸ್ಟೇಜ್ ಪ್ರೆಗ್ನೆನ್ಸಿಯಲ್ಲಿ ಎಕ್ಸ್ಪೋಜರ್ ಆದ್ರೆ ಆರ್ಗನ್ಸಿಗೆ ಏನಾಗ ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಆದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರ್ತದಲ್ಲ. ಸೊ ಮೆಂಟಲ್ ರಿಟಾರ್ಡೇಷನ್ಸ್. ಅದೇ ಈಗ ಹಿರೋಶಿಮಾ ಚಿಲ್ಡ್ರನ್ ಇದ್ದಾಗಲ್ಲ, ನೆಕ್ಸ್ಟ್ ಜನರೇಷನ್, ಥರ್ಡ್ ಜನರೇಷನ್, ಅವರಿಗೆ ಮೆಂಟಲ್ ರಿಟಾರ್ಡೇಷನ್ ಕೂಡ ಆಗ್ತಾ ಇದೆ. ಪ್ರೆಗ್ನೆನ್ಸಿ ಆಗಿದೆ. ಜನರೇಷನ್ ಹೇಗೆ ಕ್ಯಾರಿ ಮಾಡ್ತಾ ಇದೆ? ಜೀನ್ಸ್ ಕ್ಯಾರಿ ಮಾಡ್ತಾ ಇರೋದು. ಡಿಎನ್ಎ ಆಕ್ಚುಲಿ ಫರ್ಟಿಲೈಸೇಷನ್ ಆಗ್ತಾ ಇರುವಾಗ ಒಂದ್ ಸೆಟ್ ಅಮ್ಮನಿಂದ, ಒಂದ್ ಸೆಟ್ ಅಪ್ಪನಿಂದ. ಆ ಸೆಟ್ ಇದೇ ಡ್ಯಾಮೇಜ್ ಆಗಿದ್ರೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಇವಾಗ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದಾರೆ? ಅಂದ್ರೆ ಕಂಟ್ರೋಲ್ ಮಾಡ್ಬೋದಾ? ಕಂಟ್ರೋಲ್ ಒಂದ್ಸಲ ಡ್ಯಾಮೇಜ್ ಅಥವಾ ಇಫೆಕ್ಟ್ ಬಂದ ನಂತರ ಇಟ್ಸ್ ವೆರಿ ಡಿಫಿಕಲ್ಟ್. ಆರ್ಗನ್ ಡಿಫಾರ್ಮೇಶನ್ ಆದ್ರೆ ತುಂಬಾ ಕಷ್ಟ. ಓಕೆ, ಇವಾಗ ಯೂಶುವಲಿ ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಸ್ಕ್ಯಾನ್ ಮಾಡ್ತಾರಲ್ಲ, ಅದು ಎಷ್ಟು ಸೇಫು? ಅದೇ ಡೋಸ್ ಮೇಲೆ ಡಿಪೆಂಡ್. ಸಿಟಿ ಈಗ ಇತ್ತೀಚೆಗೆ ಪಬ್ಲಿಕೇಶನ್ಸ್ ಬರ್ತಾ ಇದೆ. ಪ್ರೆಗ್ನೆನ್ಸಿಗೆ ಎಕ್ಸ್ಪೋಸ್ ಮಾಡಕ್ಕೆ ಇಲ್ಲ ಈಗ. ಓಕೆ, ICRP ಗೈಡ್ಲೈನ್ಸ್ ಇದೆ. ಓಕೆ, ನೋ ಡಾಕ್ಟರ್ ಶುಡ್ ಪ್ರಿಸ್ಕ್ರೈಬ್ ಎಕ್ಸ್ರೇಸ್ ಫಾರ್ ಪ್ರೆಗ್ನೆಂಟ್ ವಿಮೆನ್. ಇನ್ನೂ ಕೂಡ ಪ್ರೆಗ್ನೆಂಟ್ ಆಗಿದ್ದವರು ಕೂಡ ನ್ಯೂಕ್ಲಿಯರ್ ಫೆಸಿಲಿಟಿಗಳಲ್ಲಿ ವರ್ಕ್ ಮಾಡುವಾಗಿಲ್ಲ. ಅವ್ರು ಪ್ರೆಗ್ನೆನ್ಸಿ ಡಿಕ್ಲೇರ್ ಮಾಡಿದ್ಮೇಲೆ ಅವ್ರ ಒಳಗೆ ಹೋಗುವಾಗಿಲ್ಲ. ಈವನ್ ರೇಡಿಯೋಗ್ರಾಫರ್ಸ್ ಹಾಸ್ಪಿಟಲ್ಗಳಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಮೇಲೆ ಅದಕ್ಕೆ they used to have what we call as a 10-day rule. So ovulation time ಅಲ್ಲಿ 10 days ಹೋಗ್ಬಾರ್ದು. ಇಟ್ಸ್ ವೆರಿ ಕ್ರೂಷಿಯಲ್. ಇವಾಗ ರೇಡಿಯೇಷನ್ ಬಗ್ಗೆ ನೀವು ಹಂಗೆ ಹೇಳ್ಬೇಕಾದ್ರೆ ನಾನು ಪ್ರೆಗ್ನೆನ್ಸಿ ತುಂಬಾ ಕ್ಯೂರಿಯಸ್ ಆಗಿ ಕೇಳಿದೆ. ಈ ತರ ಮಿಸ್ಇನ್ಫಾರ್ಮೇಶನ್ ಅನ್ನೋದು ಎಷ್ಟೊಂದು ಇರುತ್ತೆ ಅಲ್ವಾ ರೇಡಿಯೇಷನ್ ಬಗ್ಗೆ? ಅದೇ ಮಿಸ್ಇನ್ಫಾರ್ಮೇಶನ್ ಆಕ್ಚುಲಿ ಅದು ನ್ಯೂಕ್ಲಿಯರ್ ಫೆಸಿಲಿಟಿಗಳ ಬಗ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಆಕ್ಚುಲಿ. ಸೊ ಜನರಿಗೆ ಯಾವ ಲೆವೆಲ್ ಅಥವಾ ಡೋಸ್ ಇಫೆಕ್ಟ್ ಇರುವುದಿಲ್ಲ ಅದು ಗೊತ್ತಿರುವುದಿಲ್ಲ. ನಾವು ICRP ಗೈಡ್ಲೈನ್ಸ್ ಪ್ರಕಾರ ನಾರ್ಮಲ್ ಅಂದ್ರೆ ಸಾಮಾನ್ಯ ಜನರಿಗೆ ಒಂದು ವರ್ಷದಲ್ಲಿ ಇಂತಿಷ್ಟು ಎಕ್ಸ್ಟ್ರಾ ಡೋಸ್ ಅಲೌಡ್ ಬರಬಹುದು. ಅದರ ಮೇಲಾದ್ರೆ ದೇರ್ ಮೇ ಬಿ ಕಾನ್ಸಿಕ್ವೆನ್ಸಸ್. ಈಗ 1 millisieverts ಅಂತ ಹೇಳ್ತೇವೆ, ಆಯ್ತಾ. ಡೆಂಟಲ್ ಎಕ್ಸ್ರೇದು 1 micro millisieverts ಅಂತ ಹೇಳಿದ್ರೆ ಡಯಾಗ್ನೋಸ್ಟಿಕ್. ನೀವು ಒಂದು ಎಕ್ಸ್ರೇ ತೆಗೆದ್ರೆ ಅದು ಒನ್ ಡೋಸ್. ಅದು ಆನ್ಯುವಲ್ ಎಕ್ಸ್ಪೋಜರ್ ಲಿಮಿಟ್. ಈ ಲಿಮಿಟ್ ಜನರಲ್ ಪಬ್ಲಿಕ್, ಸಾಮಾನ್ಯ ಜನರಿಗೆ. ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಲ್ಲಿ ವರ್ಕ್ ಮಾಡುವವರಿಗೆ ಅದು ಇನ್ಕ್ರೀಸ್ 20.
ಯಾಕಂದ್ರೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು They have to ಸಿಗ್ನೇಚರ್ ಇದು ಹಾಕ್ಬೇಕು, ಸೈನ್ ಮಾಡಿ ಕಾಂಟ್ರಾಕ್ಟ್ ಮಾಡುವಾಗ ನಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ಇಫೆಕ್ಟ್ ಅಂತ. ಒಂದ್ಸಲ ಆ ಡೋಸ್ ಮುಟ್ಟಿದ ನಂತರ ಅವರು ಅಲ್ಲಿ ವರ್ಕ್ ಮಾಡುವಾಗಿಲ್ಲ. ಸೊ ಎವ್ರಿ ಡೇ ದೇ ಹ್ಯಾವ್ ಟು ವೇರ್ ದ ಬ್ಯಾಚ್. ಎಷ್ಟು ಡೋಸ್ ಆಗಿದೆ ಅನ್ನೋದು ಎಕ್ಸಾಮ್. ಓಕೆ, ಅದನ್ನ ಪ್ರತಿ ತಿಂಗಳು ಅವರು ಮೆಜರ್ ಮಾಡ್ಬೇಕು. ಅವರು ಅದನ್ನ ಕಳಿಸಿ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದೊಂದು ಇದು ಇನ್ಸ್ಟಿಟ್ಯೂಟ್ ಅದನ್ನ ಮೆಜರ್ ಮಾಡ್ಲಿಕ್ಕೆ. ಸೊ ಇಂಡಿಯಾದಲ್ಲಾದ್ರೆ BRC ಅವರು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅವರು ಮೆಜರ್ ಮಾಡ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಡೀ ಕಂಟ್ರಿಯಿಂದ 20x ಆ ಲೆವೆಲ್ಗೆ ಎಕ್ಸೀಡ್ ಆದ್ರೆ ಅದ್ರ ಮೇಲೆ ಅವರು ಅಲ್ಲಿ ಕೆಲಸ ಮಾಡುವಾಗಿಲ್ಲ ಪರ್ ಇಯರ್. ಆಮೇಲೆ ಈವನ್ 5 year ಲಿಮಿಟು ಇದೆ. ಅದನ್ನೆಲ್ಲ ಸೆಟ್ ಮಾಡೋದು ಈ ನಮ್ಮ ಕಮಿಟಿಯವರು. ಅದನ್ನ ಈಗ ಚೇಂಜ್ ಮಾಡ್ಬೇಕಾ ಬೇಡವಾ ಅಂತ ಈ ಕಮಿಟಿ ಈಗ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಗೂ ಕೂಡ ಆ ಲಿಮಿಟ್ ಇರುತ್ತೆ ಅಲ್ವಾ? ನೀವು ಆ ಫೆಸಿಲಿಟಿ ಒಳಗಡೆ ಕೆಲಸ ಮಾಡ್ಬೇಕಾದ್ರೆ, ಕೆಲಸ ಮಾಡಿದ್ರೆ ಮಾಡದೇ ಇದ್ರೆ ಇಲ್ಲ, ಅದು ಜನರಲ್ ಪಬ್ಲಿಕ್. ಇಷ್ಟೆಲ್ಲ ಇರ್ಬೇಕಾದ್ರೆ ರೇಡಿಯೇಷನ್ ಬಗ್ಗೆ ಒಂದ್ ಒಳ್ಳೆ ನ್ಯೂಸ್ ಇರ್ಲೇಬೇಕಲ್ಲ, ಏನಾದ್ರು ಪಾಸಿಟಿವ್. ನೀವು ಅವಾಗ ಕೇಳಿದ್ರಲ್ಲ ರೇಡಿಯೇಷನ್ ಇಂದ ಕ್ಯಾನ್ಸರ್ ಬರೋದು ಹೇಗೆ ಅಂತ. ಅದಕ್ಕೆ ಏನ್ ಹೇಳೋದಂತ ಹೇಳಿದ್ರೆ, ನಾನು ಕಾಂಟ್ರಡಿಕ್ಟರಿ ಆಗಿದ್ರೆ ರೇಡಿಯೇಷನ್ ಅನ್ನೇ ನಾವು ಕ್ಯಾನ್ಸರ್ ಥೆರಪಿಗೆ ಯೂಸ್ ಮಾಡ್ತೇವೆ. ನಿಮ್ಗೆ ಗೊತ್ತಿರುವ ಹಾಗೆ ಕ್ಯಾನ್ಸರ್ ಪೇಷಂಟ್ಗಳನ್ನ ರೇಡಿಯೇಷನ್ ಇಸ್ ಆಲ್ಸೋ ಎ ಟ್ರೀಟ್ಮೆಂಟ್. ಹೌದು ಅಲ್ವಾ? ಅದು ಆಕ್ಚುಲಿ ಹೈ ಡೋಸಸ್ ಆಫ್ ರೇಡಿಯೇಷನ್ ಕ್ಯಾನ್ಸರ್ ಜೀವಕೋಶಗಳನ್ನ ಸಾಯಿಸ್ಲಿಕ್ಕೆ ಹೈ ಡೋಸಸ್. ಆಯ್ತಾ? ಅದು ದ ಮೋಸ್ಟ್ ಬೆನಿಫಿಷಿಯಲ್ ಥಿಂಗ್ ಫಾರ್ ಹ್ಯೂಮನ್. ಅದಕ್ಕೆ ಅಲ್ವಾ ಅವರು ವೀಕ್ ಆಗೋದು ಅವಾಗ ಆಫ್ಟರ್ ದ ಎಕ್ಸ್ಪೋಜರ್. ಇದೆಲ್ಲ ಆಕ್ಚುಲಿ ಲೋಕಲೈಸ್ಡ್ ರೇಡಿಯೇಷನ್, ಹೋಲ್ ಬಾಡಿ ಎಕ್ಸ್ಪೋಜರ್ ಇರುವುದಿಲ್ಲ ಟ್ರೀಟ್ಮೆಂಟ್ ಟೈಮಲ್ಲಿ. ಯಾವ ಆರ್ಗನ್ಗೆ ಕ್ಯಾನ್ಸರ್ ಬಂದಿದೆ, ಈಗ ಲಂಗ್ ಕ್ಯಾನ್ಸರ್ ಆದ್ರೆ ಖಾಲಿ ಲಂಗ್ಸ್, ಬೋನ್ ಮ್ಯಾರೋ ಆದ್ರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಆಕ್ಚುಲಿ ಅದು ಬೇರೆ ಟೈಪ್ ಇದು. ಲಿವರ್ ಆದ್ರೆ ಲಿವರಿಗೆ ಮಾತ್ರ ರೇಡಿಯೇಷನ್, ಈ ಪೋರ್ಷನ್ಗೆ ಮಾತ್ರ ರೇಡಿಯೇಷನ್. ಪ್ರೋಸ್ಟೇಟ್ ಆದ್ರೆ ಪ್ರೋಸ್ಟೇಟಿಗೆ ಮಾತ್ರ. ಸೊ ರೇಡಿಯೇಷನ್ ಮತ್ತೆ ಸರ್ಜರಿ ಇದೆರಡು ಈಗ ಮೇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್. ಬೇರೆ ಇದೆ, ಡ್ರಗ್ಸ್ ಕೊಡ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್ ಒಂದು ಎಕ್ಸಾಂಪಲ್ ಅಂದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಬಂದವರಿಗೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಸರ್ಜರಿ, ಮ್ಯಾಸ್ಟೆಕ್ಟಮಿ. ಬ್ರೆಸ್ಟ್ ಕ್ಯಾನ್ಸರ್ ಇದ್ದ ಬ್ರೆಸ್ಟ್ ಅನ್ನ ತೆಗಿತಾರೆ. ಆಮೇಲೆ ಅದು ಸ್ಪ್ರೆಡ್ ಆಗದ ಹಾಗೆ ನೋಡ್ಲಿಕ್ಕೆ ರೇಡಿಯೇಷನ್ ಕೊಡ್ತಾರೆ. ಓಕೆ, ರೇಡಿಯೇಷನ್ ಟ್ರೀಟ್ಮೆಂಟಿಗೆ ಅದಕ್ಕೊಂದು ಪ್ಲಾನ್ ಇದೆ. ಇಂತಿಷ್ಟು ವಾರ, ಪ್ರತಿ ವಾರ ಒಂದೊಂದು ಅಥವಾ ಪ್ರತಿ ವೀಕಲ್ಲಿ 4 ದಿನ ರೇಡಿಯೇಷನ್ ಕೊಟ್ಟು ಅದಕ್ಕೊಂದು ಡೋಸ್ ಲಿಮಿಟ್ ಎಲ್ಲ ಹಾಕಿದ್ದಾರೆ. ಡೋಸ್ ಮೆಜರ್ ಮಾಡಿ ಎಷ್ಟು ರೇಡಿಯೇಷನ್ ಕೊಟ್ರೆ ಅದು ಇಫೆಕ್ಟಿವ್ ಅಂತ. ಸೊ ಅದು ಒಂದು ಇಂಪಾರ್ಟೆಂಟ್ ಇದು ಉಪಯೋಗ. ಒಂದು ಆರ್ಗನ್ ಮೇಲೆ ಕೊಟ್ರು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಒಬ್ಬ ಮನುಷ್ಯನ್ಗೆ. ತಲೆ ಕೂದಲು ಮತ್ತೆ ಅಷ್ಟು ಎನರ್ಜಿ ಇದೆ ಅದರಲ್ಲಿ. ಅಂದ್ರೆ ಫಸ್ಟ್ ಐ ಥಿಂಕ್ ಎಲ್ರಿಗೂ ಗೊತ್ತಿರುವ ಹಾಗೆ ರೇಡಿಯೇಷನ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ಪೇಷಂಟ್ಗಳು ಯಾವ್ದೆಲ್ಲ ರೇಡಿಯೇಷನ್ ತಗೊಳ್ತಾ ಇದ್ದಾರೆ ಇಮಿಡಿಯೇಟ್ ಇಫೆಕ್ಟ್ ಗೊತ್ತಾಗ್ತಲ್ಲ. ಒಂದು ಇದು ತಲೆ ಕೂದಲುಗಳೆಲ್ಲ ಹೋಗುದು, ಅದೆಲ್ಲ ರೇಡಿಯೇಷನ್ ಇದೆ ಒನ್ ಇಫೆಕ್ಟ್. ಅದು ಓಕೆ, ನಾಟ್ ದಿ ಓನ್ಲಿ ಎಫೆಕ್ಟ್, ಒನ್ ಆಫ್ ದಿ ಇಫೆಕ್ಟ್ಸ್. ಸೊ ಅದರಲ್ಲೂ ಕೂಡ ಆ ಟಾರ್ಗೆಟ್ ಎಲ್ಲಿಯಾದ್ರೂ ಮಿಸ್ ಆದ್ರೆ ಇಟ್ಸ್ ಹಾರ್ಮ್ಫುಲ್. ಯಾಕಂದ್ರೆ ನಾರ್ಮಲ್ ಆಗಿದ್ದ ಆರ್ಗನ್ಸಿಗೆ, ಟಿಶ್ಯೂಗಳಿಗೆ ರೇಡಿಯೇಷನ್ ಬಂದ್ರೆ ಇಟ್ ಇಸ್ ಕಿಲ್ಲಿಂಗ್ ದಟ್. ಸೊ ಅದು ವೆರಿ ಅಕ್ಯುರೇಟ್. ಅದಕ್ಕೆ ಖಾಲಿ ಡಾಕ್ಟರ್ಸ್ ಮಾತ್ರ ಅಲ್ಲ, ರೇಡಿಯೇಷನ್ ಫಿಸಿಸಿಸ್ಟ್ಸ್ ಆರ್ ಇಂಪಾರ್ಟೆಂಟ್. ಅವರು ಕ್ಯಾಲ್ಕುಲೇಟ್ ಮಾಡಬೇಕು ಟಾರ್ಗೆಟನ್ನು, ಆ ಏರಿಯಾ ಸಿಲೆಕ್ಟ್ ಮಾಡಿ ಆ ಏರಿಯಾಕ್ಕೆ ಕೊಡುವ. ಈಗ ಡಾಕ್ಟರ್ಸ್ ರೇಡಿಯೇಷನ್ ಕೊಡೋದಿಲ್ಲ, ಅದು ರೇಡಿಯೇಷನ್ ಟ್ರೀಟ್ಮೆಂಟ್ ಮಾಡುವವರು ರೇಡಿಯೇಷನ್ ಫಿಸಿಸಿಸ್ಟ್. ಮೆಷಿನ್ ಆಪರೇಟ್ ಮಾಡಿ ಅದು ಫೋಕಸ್ ಮಾಡಿ ಅಲ್ಲಿಗೆ ಕೊಡುದು. ಸೊ ಮಕ್ಳನ್ನ ಬರೀ ಡಾಕ್ಟರ್ ಆಗ್ಬಿಡು ಅಂತಾರಲ್ಲ ಪೇರೆಂಟ್ಸ್, ನೀನ್ ಕ್ಯೂರ್ ಮಾಡ್ಬೋದು ಅಂತ. ಡಾಕ್ಟರ್ ಆದ್ರೆ ಸಾಕಾಗಲ್ಲ, ಜೊತೆಗೆ ಸೈಂಟಿಸ್ಟ್ ಗಳು ಬೇಕು. ಸೊ ಮಕ್ಳನ್ನ ಸೈಂಟಿಸ್ಟ್ ಆಗೋದಕ್ಕೂ ಪುಷ್ ಮಾಡಿ ಸ್ವಲ್ಪ ಮನೇಲಿ. ಯಾಕಂದ್ರೆ ಡಾಕ್ಟರ್ಸ್ ಗಳು ಖಾಲಿ ಟ್ರೀಟ್ಮೆಂಟ್, ಅವರಿಗೆ ನಾಲೆಜ್ ಕೊಡೋದು ಸೈಂಟಿಸ್ಟ್ಗಳು. ರಿಸರ್ಚ್ ಮಾಡಿ, ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಈವನ್ ಕ್ಯಾನ್ಸರ್ ಥೆರಪಿ ಇದೆಯಲ್ಲ ಅದನ್ನು ಕೂಡ ಫಸ್ಟ್ ಲ್ಯಾಬ್ ಅಲ್ಲಿ ಮಾಡ್ತೇವೆ ನಾವು.
ನನ್ನ ಇನ್ನೊಂದು ಕೆಲಸ ಇದೆ, ಅದು ಟೀಲೋಮಿಯರ್ ವರ್ಕ್ ಅಂತ ಹೇಳಿದೆಲ್ಲ, ಅದು ಟಿಲಾಮರೇಸ್ ಅಂತ ಒಂದು ಎನ್ಸೈಮ್ ಇದೆ. ಅದು 90% ಕ್ಯಾನ್ಸರ್ಗಳಲ್ಲಿ ಜಾಸ್ತಿ ಬರ್ತದೆ, ಜಾಸ್ತಿ ಇದೆ ಕ್ಯಾನ್ಸರ್ಗಳಲ್ಲಿ ಮಾತ್ರ, ನಾರ್ಮಲ್ ಟಿಶ್ಯೂಗಳಲ್ಲಿ ಇಲ್ಲ, ಕ್ಯಾನ್ಸರ್ಗಳಲ್ಲಿ ಮಾತ್ರ ಜಾಸ್ತಿ ಇದೆ. ಅದನ್ನ ತಡೆ ಹಿಡಿಯಲಿಕ್ಕೆ ನಾವು ಕೆಲವು ಕಾಂಪೌಂಡ್ಸ್ಗಳು, ಕೆಮಿಕಲ್ ಟ್ರೀಟ್ಮೆಂಟ್ ಎಕ್ಸ್ಪೆರಿಮೆಂಟಲ್ ಆಗಿ ಟ್ರೈ ಮಾಡಿದ್ದೇವೆ. ಅದು ಕ್ಯಾನ್ಸರ್ ಎಕ್ಸ್ಪೆರಿಮೆಂಟಲ್ ಕ್ಯಾನ್ಸರ್ ಥೆರಪ್ಯೂಟಿಕ್ಸ್ ಅಂತ ವರ್ಕ್. ತುಂಬಾ ಅದಕ್ಕೆ ನಾನು ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಬೇರ್ತಾ ಇದ್ದೀನಿ, ಬಿಕಾಸ್ ಅಷ್ಟು ಮಾತಾಡಿದೀವಿ. ಅಲ್ಲ, ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ, ಅಥವಾ ಏನಾದ್ರು ಕಾಂಪ್ಲಿಕೇಶನ್ಸ್ ಇದೆ ಅಥವಾ ವರ್ಡ್ಸ್ ಎಲ್ಲ ಅರ್ಥ ಆಗ್ತದೆ ಸರ್. ಅದಕ್ಕೆ ನಾನು ತುಂಬಾ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಓಕೆ, ಕನ್ನಡ ಸೂಪರ್ ಆಗಿ, ನನಗಿಂತ ಸೂಪರ್ ಆಗಿ ಮಾತಾಡ್ತಾ ಇದ್ದೀರಾ. ನ್ಯೂಕ್ಲಿಯರ್ ಎನರ್ಜಿ ಫ್ಯೂಚರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಾನು ಬಹುಶಃ ಬಯಾಸ್ಡ್ ಇರ್ಬೋದು. ಓಕೆ, ಯಾಕಂದ್ರೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಅದರ ಹಾರ್ಮ್ಫುಲ್ ಇಫೆಕ್ಟ್ಸ್ ಅನ್ನು ಸ್ಟಡಿ ಮಾಡಿದೆ. ಸೊ ನನ್ಗೆ ಗೊತ್ತಿದೆ ಎಷ್ಟು ಹಾರ್ಮ್ ರೇಡಿಯೇಷನ್ ಮಾಡ್ಬೋದು ಅಂತ. ಈವನ್ ಪ್ರೆಗ್ನೆಂಟ್ಸ್ ಯಾವ ಟೈಮಲ್ಲಿ ಎಕ್ಸ್ಪೋಜರ್ ಆದರೆ ಯಾವ ಎಫೆಕ್ಟ್ ಬರ್ಬೋದು, ಹಾಗೆ ಲೋ ಡೋಸ್ ರೇಡಿಯೇಷನ್ ಇಂದ ಎಷ್ಟು ಕ್ಯಾನ್ಸರ್ ಬರ್ಬೋದು, ರಿಸ್ಕ್ ಎಸ್ಟಿಮೇಷನ್, ಇದೆಲ್ಲ ಪಾಪ್ಯುಲೇಷನ್ ಸ್ಟಡಿ ಮಾಡಿ ಮಾಡ್ತಾರೆ, ಆಯ್ತಾ. ಸೊ ಎಷ್ಟು ರೇಡಿಯೇಷನ್ ಕೊಟ್ಟರೆ ಎಷ್ಟು ಇಫೆಕ್ಟ್ ಆಗ್ಬೋದು ಅಂತ ನಮ್ಗೆ ಗೊತ್ತಿದೆ, ಅಂದರೆ ಎಕ್ಸ್ಪೆರಿಮೆಂಟ್ಸ್ ಇಂದ. ಆದ್ರಿಂದ ಇಫೆಕ್ಟ್ಸ್ ಗೊತ್ತಿರೋದ್ರಿಂದ ನನಗೆ, ಸೊ ಇನ್ ದ ಲಾಸ್ಟ್ ಮೇ ಬಿ 15-20 ವರ್ಷಗಳಿಂದ ಐ ಸ್ಟಾರ್ಟೆಡ್ ಟು ಬಿಲೀವ್ ದಟ್ ನ್ಯೂಕ್ಲಿಯರ್ ಎನರ್ಜಿ ಇಸ್ ಇಂಪಾರ್ಟೆಂಟ್ ಫಾರ್ ದ ಮ್ಯಾನ್ ಕೈಂಡ್. ಮನುಷ್ಯರಿಗೆ ನ್ಯೂಕ್ಲಿಯರ್ ಎನರ್ಜಿ ಬೇಕೇ ಬೇಕು. ನಾನೇನು ಪ್ರೊಪೊನೆಂಟ್ ಅಲ್ಲ, ಓಕೆ. ಯಾಕಂದ್ರೆ ನಿಮ್ಗೀಗ ಗೊತ್ತಾಯ್ತಲ್ಲ, ಈ ಲಾಸ್ಟ್ 2 ತಿಂಗಳಲ್ಲಿ ಹೌದು ಏನಾಗ್ತಾ ಇದೆ ಅಂತ. ಪೆಟ್ರೋಲ್ ಇದು ಇಶ್ಯೂ, ರೈಟ್? ಹೌದು. ಆಮೇಲೆ ಕೋಲ್ ಕಾಂಟ್ ಬಿ ಯೂಸ್ ಬಿಕಾಸ್ ದರ್ ಇಸ್ ಇಂಟರ್ನ್ಯಾಷನಲ್ ಆಪೋಸಿಷನ್ ಟು ಯೂಸ್ ಕೋಲ್. ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕೂಡ ಸ್ಕಾರ್ಸ್ ಕಡಿಮೆ ಸಿಗ್ತಾ ಇದೆ. ಎಷ್ಟು ಇಡೀ ಪ್ರಪಂಚದಲ್ಲಿ ಎಷ್ಟಿದೆ ನಮಗೆ ಪಾಪ್ಯುಲೇಷನ್ ಗೊತ್ತಿದೆಯಾ? ಎಷ್ಟು ಸರ್? ಎಷ್ಟು ಕೋಟಿ ಇರ್ಬೋದು? ಬಿಲಿಯನ್ 6 ಬಿಲಿಯನ್ ಅಂತ ಇಟ್ಕೊಳ್ಳಿ. ಅಷ್ಟು ಜನರಿಗೆ ಎನರ್ಜಿ ನಾನು ಎನರ್ಜಿ ಅಂದ್ರೆ ಏನಂತ ಹೇಳೋದು ಅಂದ್ರೆ ಪವರ್, ಯಾವುದು ಎಲೆಕ್ಟ್ರಿಸಿಟಿ ಅಥವಾ ಇನ್ನು ಕಾರ್ಗಳಿಗೆ ಎನರ್ಜಿ, ಇದು ಸಸ್ಟೈನೇಬಲ್ ಆಗಿ ಕೊಡ್ಬೇಕಂತಿದ್ರೆ ನ್ಯೂಕ್ಲಿಯರ್ ಎನರ್ಜಿ. ಯಾಕಂದ್ರೆ ಇದು ಚೀಪರ್ ಆಗ್ತದೆ. ಒಂದು ಸೆಟ್ಟಿಂಗ್ ಬಂದ್ರೆ ಹಾಫ್ ಲೈಫ್ ಅಂತ ಹೇಳಿದಾರೆ, ಅಷ್ಟು ವರ್ಷಗಳ ಕಾಲ ಅದನ್ನು ಯೂಸ್ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ವಿ ನೀಡ್ ಟು ಕೇರ್ ಅಬೌಟ್ ಇಟ್ಸ್ ಸೇಫ್ಟಿ. ಒಂದು ಸೇಫ್ಟಿ, ಅದು ಕಂಪ್ಲೀಟ್ ಪ್ರೊಟೆಕ್ಷನ್ ಮತ್ತೆ ಸೇಫ್ಟಿ ಇಂಪ್ರೂವ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ವೆರಿ ಇಂಪಾರ್ಟೆಂಟ್. ಮೇ ಬಿ ಅದು ಸೈನ್ಸ್ ಫಿಕ್ಷನ್ ಏನೋ, ಬಟ್ ಈಗಲೇ ಮಾಡ್ತಾ ಇದ್ದಾರೆ. ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಮುಂಚೆ ಎಲ್ಲ ದೊಡ್ಡ ನೀವು ಫೋಟೋಗಳನ್ನು ನೋಡಿರ್ಬೋದು. ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಹ್ಯೂಜ್ ಏರಿಯಾ, ಹ್ಯೂಜ್ ಬಿಲ್ಡಿಂಗ್ಸ್, 5-6 ರಿಯಾಕ್ಟರ್ಗಳು. ಈಗ ನ್ಯೂಕ್ಲಿಯರ್ ಎಂಜಿನಿಯರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇ ಕಾಲ್ ದಿಸ್ ಎ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್, ನಾಟ್ ಹ್ಯೂಜ್ ಎನಿಮೋರ್, ಸ್ಮಾಲರ್. ಸಣ್ಣದು ಹಾಕಿದಾಗೆ ಜಾಸ್ತಿ ಜನಗಳಿಗೆ ಉಪಯೋಗಿಸ್ಬೋದು. ನನ್ನ ಸೈಫೈ ಅಂದ್ರೆ ಇದಂತ ಹೇಳಿದ್ರೆ, ಎಲ್ಲ ಮನೆಗಳಲ್ಲಿ ಒಂದೊಂದು ಸಣ್ಣದು ಇಟ್ಕೊಳ್ಬೋದು. ಆಗ ನಿಮ್ಗೆ ಇಲೆಕ್ಟ್ರಿಕಲ್ ಇದು ಪವರ್ ಇದು ಸೊಲ್ಯೂಷನ್ ಬಂತಲ್ಲ, ಸಣ್ಣ ಟ್ಯಾಬ್ಲೆಟ್ ಅಥವಾ, ಯಾಕಂದ್ರೆ ಅಷ್ಟು ಸಾಕಾಗ್ತದೆ. ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಅದನ್ನ ಸೇಫ್ಟಿಯಲ್ಲಿ ಮೇಂಟೈನ್ ಮಾಡಬೇಕು. ಅಷ್ಟು ಜನರಿಗೆ ನಿಮ್ಗೆ ಇಲೆಕ್ಟ್ರಿಸಿಟಿ ಎಲ್ಲ ಪವರ್ ಬೇಕಾದ್ರೆ ಇಟ್ಸ್ ದ ಐ ಥಿಂಕ್ ಓನ್ಲಿ ಸೊಲ್ಯೂಷನ್ ಫಾರ್ ದ ಫ್ಯೂಚರ್. ಎಷ್ಟು ಅಂಶಗಳಿದೆ ತಿಳ್ಕೊಬೇಕಾಗಿರೋದು. ಒಂದು ಒಳ್ಳೆ ಎನರ್ಜಿನೂ ಇರುತ್ತೆ, ಒಂದು ಕೆಟ್ಟ ಎನರ್ಜಿನೂ ಇರುತ್ತೆ. ಬಟ್ ಹೆಂಗೆ ಬ್ಯಾಲೆನ್ಸ್ ಮಾಡೋದನ್ನ ನಮ್ ಕೈಯಲ್ಲಿದೆ. ಅಗೇನ್ ಹೌ ವಿ ಮ್ಯಾನೇಜ್ ದಿಸ್ ಎನರ್ಜಿ ಅಂತ. ನಿಮ್ಮೆಲ್ಲ ನನ್ನ ಟೀಚಿಂಗ್ ಅಲ್ಲಿ ನಾನು ಅದೇ ಇದನ್ನ ಸಾಮಾನ್ಯ ಸ್ಟೂಡೆಂಟ್ಗಳಿಗೆ, ಸೈನ್ಸ್ ಅಂತ ಮಾತ್ರ ಅಲ್ಲ, ಅದಕ್ಕೆ ನಾನು ಕೋರ್ಸಸ್ ಸ್ಟಾರ್ಟ್ ಮಾಡಿದ್ದು, ರೇಡಿಯೇಷನ್ ಅಂಡ್ ಸೊಸೈಟಿ ಅಂತ. ಅದ್ರಲ್ಲಿ ನಾನು ಏನು ಬಯಾಲಜಿ ಕಲ್ಸೋದಿಲ್ಲ ಅವರಿಗೆ, ಫಿಸಿಕ್ಸ್ ಕಲ್ಸೋದಿಲ್ಲ, ಬಟ್ ಅದರ ಸೊಸೈಟಲ್ ಇಫೆಕ್ಟ್ಸ್, ಸೊಸೈಟಲ್ ಆಸ್ಪೆಕ್ಟ್ಸ್, ಪರ್ಸೆಪ್ಷನ್ ಬಗ್ಗೆ
ರೇಡಿಯೇಷನ್ ಪರ್ಸೆಪ್ಷನ್. ಪರ್ಸೆಪ್ಷನ್ ಬಗ್ಗೆ. ಇದು ಸಣ್ಣ ಕ್ಲಾಸ್, ನಾನು ಇಲ್ಲೇ ಸ್ಟಾರ್ಟ್ ಮಾಡಿದ್ದೆ ಸಿಂಗಾಪುರ್. Okay. ನಮ್ಮಲ್ಲಿ 15 ಜನ ಸ್ಟೂಡೆಂಟ್ಸ್ ಮಾತ್ರ, ಮ್ಯಾಕ್ಸಿಮಮ್ 15. ಓಕೆ. ಲೆಕ್ಚರ್ಸ್ ಅಲ್ಲ ಅದು, ಈಗ ಟಾಪ್ ಡೌನ್ ಅಪ್ರೋಚ್ ಅಲ್ಲ ಆಯ್ತಾ. ಲೆಕ್ಚರ್ ಹೀಗೆ ಲೆಕ್ಚರ್ 15 ಮಕ್ಕಳು ಸುತ್ತ ಕೂತ್ಕೊಂಡು ರೌಂಡ್ ಟೇಬಲ್, ನಾವು ಅದನ್ನ ಚರ್ಚೆ ಮಾಡೋದು, ಡಿಸ್ಕಸ್ ಮಾಡೋದು. Okay. ದೇ ಡೋಂಟ್ ನೀಡ್ ಟು ನೋ ಎನಿಥಿಂಗ್ ಅಬೌಟ್ ರೇಡಿಯೇಷನ್. ಸೊ ಅದು 13 ವೀಕ್ ಕೋರ್ಸ್ ಇತ್ತು. ಅದು Okay. ಮಾಡಿ ಬೈ ದ ಎಂಡ್ ಆಫ್ 13 ವೀಕ್ಸ್ I was satisfied that they learned something. That's good. ಸೊ ಅವ್ರ ಮನೆಗಳಿಗೆ ಹೋಗಿ ಹೇಳ್ಬೋದು. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮಲ್ಟಿಪ್ಲೈಯರ್ ಎಫೆಕ್ಟ್. ಹೌದು. ಈಗ ಸ್ಟೂಡೆಂಟ್ಸಿಗೆ ಹೇಳಿದರೆ ಅವ್ರ ಮನೆಗಳಿಗೆ ಹೋಗಿ ಪೇರೆಂಟ್ಸಿಗೆ ಹೇಳ್ತಾರೆ ಅಥವಾ ಅವರ ಫ್ರೆಂಡ್ಸಿಗೆ. ನ್ಯೂಕ್ಲಿಯರ್ ಇದು, ಅದಕ್ಕೆ ನಾನು ಅದು ಪೇಪರ್ ಪಬ್ಲಿಷ್ ಮಾಡಿದೆ, ಅದಕ್ಕೆ ಎಜುಕೇಶನಲ್ ಡಯಲಾಗ್ ಅಂತ. ಓಕೆ. ಲೆಕ್ಚರ್ಸ್ ಅಲ್ಲ, ಜಸ್ಟ್ ಡಯಲಾಗ್. ಡೈಲಾಗ್ಸ್. ಅವರಿಗೆಲ್ಲ ಹೀಗೆ ಕೇಸ್ ಕೊಡೋದು. ಒಂದು ಹಿರೋಶಿಮಾದ ಕೇಸು, ಫುಕುಶಿಮಾ ಕೇಸ್ ಸ್ಟಡಿ, ಇನ್ನೊಂದು ಚರ್ನೋಬಿಲ್, ಅದು ಹೇಳಿ ಚರ್ನೋಬಿಲ್ ಎಕ್ಸ್ಪೋಜರ್, ಇನ್ನೊಂದು 3 ಮೈಲ್ ಐಲ್ಯಾಂಡ್ ಅಂತ. ಇದು 4 ಕೇಸ್ ಸ್ಟಡಿನ ಅವರಿಗೆ ವಿಡಿಯೋ, ಅದಕ್ಕೆ ಯೂಟ್ಯೂಬ್ ಇದರಿಗೆ ರೆಕಾರ್ಡ್ ಮಾಡಿದ್ದಾರೆ ಎಲ್ಲ. ಅದನ್ನು ತೋರಿಸಿ ಆಮೇಲೆ ಒಂದೊಂದೇ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಹೇಳಿ ಆಮೇಲೆ ಅವರೇ ಡಿಸೈಡ್ ಮಾಡಿ, ಅವರೇ ಡಿಸ್ಕಸ್ ಮಾಡ್ತಾರೆ. ಅಲ್ಲ ಅವರೇ ಇನ್ಫಾರ್ಮ್ ಕನ್ಸೆಂಟ್, ಅಂದ್ರೆ ಅವರೇ ಡಿಸೈಡ್ ಮಾಡ್ಬೇಕು ವೆದರ್ ಇಟ್ಸ್ ಬೆನಿಫಿಷಿಯಲ್ ಆರ್ ಹಾರ್ಮ್ಫುಲ್. ಬಿಕಾಸ್ ಅವರು ಕೂಡ ಮುಂದೆ ರಿಸರ್ಚ್ ಸೈಂಟಿಸ್ಟ್ ಆಗೋರೆ, ಸೊ ದೇ ಹ್ಯಾವ್ ಟು ಡಿಸೈಡ್ ವಾಟ್ ದೇ ಹೋಪ್. ಸೊ ದ ಸ್ಟೂಡೆಂಟ್ಸ್ ಆರ್ ಆಲ್ ಫ್ರಮ್ ಯಾವುದು, ಸೈನ್ಸ್, ಆರ್ಟ್ಸ್, ಲಾ, ಎನಿ ಅದರ್ ಫೀಲ್ಡ್. ಸೊ ದೇ ಡೋಂಟ್ ನೀಡ್ ಟು ನೋ ಎನಿಥಿಂಗ್ ಟು ಜಾಯಿನ್ ದಿಸ್ ಕ್ಲಾಸ್. ಇದು ಆಪ್ಷನಲ್ ಸಬ್ಜೆಕ್ಟ್. ಆಪ್ಷನಲ್. ಓಕೆ. Elective. ಎಲೆಕ್ಟಿವ್. ಹೌದು. ಅದನ್ನ ಇಲೆಕ್ಟಿವ್ ಅಂತ ಹೇಳ್ತೇವೆ. ಹೌದು. ನಾನೇನ್ ಪ್ರೊಪೊನೆಂಟ್ ಅಲ್ಲ, ಬಟ್ ನಾನು ಬಟ್ ಸಾಮಾನ್ಯ ಜನರಿಗೆ ಅಷ್ಟೇ. ಸಾಮಾನ್ಯ ಜನರಿಗೆ ಮತ್ತೆ ಜಸ್ಟ್ ಫ್ಯಾಕ್ಟ್ಸ್, ನಿಮ್ಗೆ ಯಾವ ಲೆವೆಲ್ ಅಲ್ಲಿ ಅದರ ಉಪಯೋಗ ಆಗ್ತದೆ ಅಂತ ಅಷ್ಟೇ. ಅದರ ಹಾರ್ಮ್ಫುಲ್ ಇದು ತೋರಿಸೋದು ಫಸ್ಟಿಗೆ, ಯಾವ್ದು ಹಿರೋಶಿಮಾದಿಂದ ಇಫೆಕ್ಟ್ ಎಷ್ಟು ಅಂತ, ಹೌದು, ಆಮೇಲೆ ಬೆನಿಫಿಟ್ಸ್ ಯಾವುದು ಅಂತ, ಆಮೇಲೆ ಆ ಕೋರ್ಸಲ್ಲಿ ಏನು ಮಾಡೋದು ಅಂತ ಹೇಳಿದರೆ, ನಾನು IAE ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅಲ್ಲಿ ಹೇಗೆ ಮೀಟಿಂಗ್ ಮಾಡ್ತಾರೆ, ಹೌದು, ಹಾಗೆ ಮಾಕ್ IAE ಒಬ್ಬೊಬ್ಬ ಸ್ಟೂಡೆಂಟು ಒಂದೊಂದು ಕಂಟ್ರಿನ ರೆಪ್ರೆಸೆಂಟ್ ಮಾಡೋದು. ಓಕೆ. ಒಬ್ಬ ನಾರ್ತ್ ಕೊರಿಯಾದವನು, ಅವನಿಗೆ ನ್ಯೂಕ್ಲಿಯರ್ ಇದು ಬೇಕಲ್ಲ, ಇರಾನ್, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ಜರ್ಮನಿ, ಹೀಗೆ ಒಂದೊಂದು ಕಂಟ್ರಿ ರೆಪ್ರೆಸೆಂಟ್ ಮಾಡಿ ಅವರದ್ದು ಐಡಿಯಾಗಳನ್ನು ಹೇಳೋದು. ಅವರೆಲ್ಲ ಸ್ಟಡಿ ಮಾಡಬೇಕದು. ವೆರಿ ನೈಸ್ ಸರ್. ಇವಾಗ ನನ್ನ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ಅದೇ ಬಿಗ್ಗೆಸ್ಟ್ ಮಿತ್ ಅಬೌಟ್ ರೇಡಿಯೇಷನ್, ಬಟ್ ಅದಕ್ಕೆ ನಾನು ಆ ಕ್ಲಾಸಲ್ಲಿ ನಾನು ಫಸ್ಟ್ ಏನು ತೋರಿಸೋದಂದ್ರೆ, ಒಂದು ಮಿಷನ್ ಇಂಪಾಸಿಬಲ್ ನೋಡಿದ್ರಾ? ಹೌದು. ಲಾಸ್ಟ್ ಒನ್ ಅಲ್ವಾ ಅಂತ, ಅದಕ್ಕೆ ಮುಂಚಿದು ನಾನು ಪ್ಲುಟೋನಿಯಂ ಅನ್ನು ಹುಡುಕ್ತಾ ಹೋಗ್ತಾನೆ, ಗೊತ್ತಿದೆಯಾ? ಹೌದು. ಅದು ಒಂದು ಎಕ್ಸಾಂಪಲ್ ಕೊಡೋದು ನಾನು. ಇನ್ನೊಂದು ಸ್ಪೈಡರ್ ಮ್ಯಾನ್ ಇರ್ಬೇಕು. ಒನ್ ಆಫ್ ದ ಸ್ಪೈಡರ್ ಮ್ಯಾನ್ ಮೂವಿ ಇದೆ, ಹಿ ಯೂಸಸ್ ದಟ್, ಅವನು ಯೂಸ್ ಮಾಡ್ತಾನಲ್ಲ ಏನೋ ಒಂದು ಸ್ಟ್ರಿಂಗ್ ತರ, ಅದು ಆಕ್ಚುಲಿ ರೇಡಿಯೇಷನ್ ಸೋರ್ಸ್. ಅದೆರಡು ತೋರಿಸಿ ಇದು ಆಕ್ಚುಲಿ ಮಿತ್, ಕೆಲವುದೆಲ್ಲ ಅದು ಇಟ್ಸ್ ನಾಟ್ ಕರೆಕ್ಟ್ ಅಲ್ವಾ? ಅವರು ಆ ಟೈಪ್ ಇದು ಮಿತ್. ಮತ್ತೆ ಇನ್ನೊಂದು ಮಿತ್ ಅಂತ ಹೇಳಿದ್ರೆ, ಎಲ್ಲಾ ರೇಡಿಯೇಷನ್ಗಳು ಹಾರ್ಮ್ಫುಲ್ ಅಂತ ಅವರಿಗೆ ಒಂದು ಬಿಲೀಫ್. ಆಕ್ಚುಲಿ ಅದು ನ್ಯೂಸ್ ಪೇಪರ್ ಇಂದ ಬರೋದು, ಅದೊಂದು. ಮತ್ತೆ ಕೆಲವು ಸಲ ಈವನ್ ಟಿವಿಯಿಂದ ಕ್ಯಾನ್ಸರ್ ಬರ್ತದೆ, ಮೈಕ್ರೋವೇವ್ ಇಂದ ಬೇರೆ ಎಲ್ಲ ಕಾಯಿಲೆಗಳು, ಅದೆಲ್ಲ ಆಕ್ಚುಲಿ ಮಿತ್. ಇಟ್ ಮೇ ನಾಟ್ ಬಿ ಟ್ರೂ. ಅದಕ್ಕೆ ಪ್ರೂಫ್ ಇಲ್ಲ ಯಾವುದಕ್ಕೂ. ಕೋವಿಡ್ ಟೈಮಲ್ಲಿ ಹಾಗೆ ಯಾರೋ ಪಬ್ಲಿಷ್ ಮಾಡಿದ್ರು, ಕೋವಿಡ್ ಬಂದದ್ದು ಹಾಗೆ ಎಕ್ಸ್ಪ್ಲೋಷನ್ ಆಯ್ತು ಅಲ್ಲಿಂದ, ಅದಕ್ಕೆ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ. ನಾನ್ ಮೈಕ್ರೋಬಯಾಲಜಿಸ್ಟ್, ಸೊ ಹಾಗೆಲ್ಲ ಬರಲ್ಲ. ಅದಕ್ಕೇನೆ ಅದು ಆಕ್ಚುಲಿ ವಿ ನೀಡ್ ಟು ಎಜುಕೇಟ್ ಪಬ್ಲಿಕ್ ಅಬೌಟ್ ರೇಡಿಯೇಷನ್. ಬಟ್ ನಾವು ಫಿಸಿಕ್ಸ್ ಹೇಳ್ಬೇಕಂತಿಲ್ಲ. ಈಗ ಫಿಸಿಕ್ಸ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಈಗ ಡೋಸ್ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲಿ ಇಷ್ಟಿದೆ ಅಂತ ತೋರಿಸಿ ಇದು
ಹಾರ್ಮ್ಫುಲ್ ಅಲ್ಲ, 5 ಪಟ್ಟು ಏರೋಪ್ಲೇನ್ ಅಲ್ಲಿ ಇದೆ. ಹೌದು, ನಾವ್ ಎಷ್ಟ್ ಸತಿ ಪ್ಲೇನಲ್ಲಿ ತಿರ್ಗಾಡಲ್ಲ. ನೋ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಇಷ್ಟು ಟಾಪಿಕ್, ಇಷ್ಟು ಇನ್ಫಾರ್ಮೇಶನ್, ನಾನು ಎಷ್ಟೊಂದು ಕ್ವಶನ್ಸ್ ಬರ್ಕೊಂಡ್ ಬಂದಿದ್ದೆ, ಬಟ್ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಎಪಿಸೋಡ್ ಥ್ಯಾಂಕ್ ಯು. ಡೆಫಿನೆಟ್ಲಿ ವಿ ಶುಡ್ ಡೂ ಇನ್ನೊಂದು ಎಪಿಸೋಡ್, ಖಂಡಿತ ಮಾಡಲೇಬೇಕು. ಇದು ಒನ್ ಪಾರ್ಟ್ ಆಫ್ ಮೈ ರಿಸರ್ಚ್, ಬಿಕಾಸ್ ಟೀಲೋಮರೇಸ್ ಬಗ್ಗೆ ಇನ್ನೂ ನಾವು ಡಿಸ್ಕಸ್ ಮಾಡಬೇಕು. ಫುಲ್ ಏಜಿಂಗ್, ಅದಕ್ಕೆ ನಾನು ಅದನ್ನ ಇಲ್ಲ ಇದು ಟಚ್ ಮಾಡಲ್ಲ, ಬಟ್ ಇನ್ನೊಂದು ಎಪಿಸೋಡ್ ಖಂಡಿತ ಮಾಡೋಣ ನಾನು ನೆಕ್ಸ್ಟ್ ಟೈಮ್ ಸಿಂಗಾಪುರ್ ಬಂದಾಗ. ಬಟ್ ನಿಮ್ಮ ಟೈಮ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ದಂಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ನನ್ಗೆ ಎಷ್ಟು ಗೊತ್ತು ರೇಡಿಯೇಷನ್ ಬಗ್ಗೆ, ನಿಮ್ಗೆ ಎಷ್ಟು ಗೊತ್ತು ಅನ್ನೋದು ಇವಾಗ ಗೊತ್ತಾಗಿರುತ್ತೆ. ಬಟ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೈಸ್. ಎಲ್ಲರೂ ಈ ವಿಡಿಯೋ ನೋಡೋರ್ಗೆಲ್ಲ ನಿಮ್ಗೆ ಎಷ್ಟು ಗೊತ್ತಿತ್ತು ರೇಡಿಯೇಷನ್ ಬಗ್ಗೆ, ಇಷ್ಟೆಲ್ಲ ಗೊತ್ತಿತ್ತಾ? ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಂಗೆ, ಅಕ್ಕ ತಂಗಿರ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಈ ಥರ ಇನ್ನೂ ಸಾಕಷ್ಟು ಅಚೀವರ್ಸ್ನ ನಾನು ಮುಂದೆ ತಂದು ಡಿಸ್ಕಸ್ ಮಾಡ್ತೀವಿ ಈ ಥರ ಟಾಪಿಕ್ಸ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.